ನಮಸ್ಕಾರ, ನಾನು ಡಾಕ್ಟರ್ ನಾಗಭೂಷಣ್. ಇವತ್ತು ಡೆಂಗ್ಯೂ ಜ್ವರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡೆಂಗ್ಯೂ ಜ್ವರ ಅನ್ನೋದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹರಡುವಂಥ ಕಾಯಿಲೆ. ಇದು ಸಾಮಾನ್ಯವಾಗಿ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ. ಈಡಿಸ್ ಈಜಿಪ್ಟಿ ಅಂತ ಒಂದು ಹೆಣ್ಣು ಸೊಳ್ಳೆಯಿಂದ, ಫಿಮೇಲ್ ಈಡಿಸ್ ಈಜಿಪ್ಟಿ ಅಂತ ಒಂದು ಹೆಣ್ಣು ಸೊಳ್ಳೆಯಿಂದ, ಆ ಸೊಳ್ಳೆ ಕಚ್ಚೋದ್ರಿಂದ ನಮಗೆ ಡೆಂಗ್ಯೂ ಜ್ವರ ಬರುತ್ತೆ. ಆ ಸೊಳ್ಳೆ ಸಾಮಾನ್ಯವಾಗಿ ಹಗಲು ಹೊತ್ತು ಕಚ್ಚುವಂಥ ಸೊಳ್ಳೆ ಆಗಿರುತ್ತದೆ. ಮತ್ತು ಮಳೆಗಾಲದಲ್ಲಿ ಸೊಳ್ಳೆ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ, ಸೊಳ್ಳೆ ಸಂತತಿ ಜಾಸ್ತಿ ಆಗಿರೋದ್ರಿಂದ ಮಳೆಗಾಲದಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಆಗುತ್ತೆ. ಡೆಂಗ್ಯೂ ಜ್ವರ ವೈರಲ್ ಜ್ವರ ಆಗಿರೋದ್ರಿಂದ ಸಾಮಾನ್ಯವಾಗಿ ತುಂಬ ಹೈಗ್ರೇಡ್ ಫೀವರ್, ಅತಿ ಹೆಚ್ಚು ಜ್ವರ ಬರುತ್ತೆ. ಜ್ವರದ ಜೊತೆ ಮೈಕೈ ನೋವು ಬರುತ್ತೆ, ಜ್ವರದ ಜೊತೆ ಚಳಿ ಬರುತ್ತೆ, ಮತ್ತು ಕಣ್ಣು ನೋವು, ಹೊಟ್ಟೆ ನೋವು, ವಾಂತಿ, ಸುಸ್ತು, ಈ ರೀತಿ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಸೆಲ್ಫ್ ಲಿಮಿಟಿಂಗ್, ಅಂದರೆ ಅದೇ ಕಮ್ಮಿ ಆಗುತ್ತೆ. 5 ರಿಂದ 7 ದಿವಸ ಅಕ್ಯೂಟ್ ಫೇಸ್ ಅಂತ ಹೇಳ್ತೀವಿ, ಫೆಬ್ರೈಲ್ ಫೇಸ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಜ್ವರ ಜಾಸ್ತಿ ಇರುತ್ತೆ. ಜ್ವರ ಜಾಸ್ತಿ ಇದ್ದಾಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಸಾಕಾಗುತ್ತೆ. ಡೆಂಗ್ಯೂ ಜ್ವರದ ಲಕ್ಷಣಗಳಲ್ಲಿ 3 ಭಾಗವಾಗಿ ನಾವು ಡಿವೈಡ್ ಮಾಡ್ಬೋದು. ಫೆಬ್ರೈಲ್ ಫೇಸ್ ಅಂತ ಹೇಳ್ತೀವಿ, ಏನು ಅವಾಗ ಜ್ವರ ಬರೋದು, ಮೈಕೈ ನೋವಿರೋದು, ಇದೆಲ್ಲ ಫೆಬ್ರೈಲ್ ಫೇಸ್. ಸಾಮಾನ್ಯವಾಗಿ 2 ರಿಂದ 7 ದಿವಸ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರಲ್ಲ, ಎಲ್ಲ ವೈರಲ್ ಫೀವರ್ ಥರನೇ ಜ್ವರ ಬರ್ತಾ ಇರುತ್ತೆ, ಮೈಕೈ ನೋವಿರುತ್ತೆ, ಸುಸ್ತು ಅನಿಸುತ್ತೆ. ಮತ್ತು ನೆಕ್ಸ್ಟು ಕ್ರಿಟಿಕಲ್ ಫೇಸ್ ಅಂತ ಬರುತ್ತೆ. ಇದು ಇಂಪಾರ್ಟೆಂಟ್. ಇದರಿಂದಾಗಿ ಸಾವು ನೋವುಗಳಾಗೋದು ಜಾಸ್ತಿ. ಕ್ರಿಟಿಕಲ್ ಫೇಸ್ ಅಂದರೆ 3ನೇ ದಿವಸದಿಂದ 8ನೇ ದಿವಸದವರೆಗೂ, ಇದು ಕ್ರಿಟಿಕಲ್ ಫೇಸ್. ಕ್ರಿಟಿಕಲ್ ಫೇಸಲ್ಲಿ ಏನಾಗುತ್ತೆ, ಲೀಕ್ ಸಿಂಪ್ಟಮ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ದೇಹದಲ್ಲಿ ನೀರು ತುಂಬಿಕೊಳ್ಳೋವಂಥದ್ದು ಆಗುತ್ತೆ. ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡ್ರೆ ಅದನ್ನ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ. ಹೊಟ್ಟೆಲಿ ನೀರು ತುಂಬಿಕೊಂಡ್ರೆ ಅದನ್ನ ಅಸೈಟಿಸ್ ಅಂತ ಹೇಳ್ತೀವಿ. ಎದೆ ಭಾಗದಲ್ಲಿ ಅಂದರೆ ಹೃದಯ ಸುತ್ತ ನೀರು ತುಂಬಿಕೊಂಡ್ರೆ ಅದನ್ನ ಪೆರಿಕಾರ್ಡಿಯಲ್ ಎಫ್ಯೂಷನ್ ಅಂತ ಹೇಳ್ತೀವಿ. ಇದೆಲ್ಲ ಲೀಕ್ ಸಿಂಪ್ಟಮ್ಸಿಂದಾಗಿ ಪೇಷಂಟು ನಿತ್ರಾಣ ಆಗ್ತಾರೆ, ಸುಸ್ತಾಗ್ತಾರೆ. ಇದು ಕ್ರಿಟಿಕಲ್ ಫೇಸ್. ಈ ಕ್ರಿಟಿಕಲ್ ಫೇಸಲ್ಲಿ BP ಕೂಡ ತುಂಬ ಡ್ರಾಪ್ ಆಗುತ್ತೆ. ಈ ಕ್ರಿಟಿಕಲ್ ಫೇಸಲ್ಲಿ ನಾವೇನು ಎಲ್ಲ ಜನಸಾಮಾನ್ಯವಾಗಿ ಅನ್ಕೊತಾ ಇದ್ದೀವಿ, ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು. ಈ ಫೇಸಲ್ಲಿ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಜ್ವರ ಇರೋವರೆಗೂ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಇದು ಕ್ರಿಟಿಕಲ್ ಫೇಸ್ನ ಕಳೆದಿದ್ದ ತಕ್ಷಣವೇ, ಅಂದರೆ ಇದರಲ್ಲಿ ಬ್ಲೀಡಿಂಗ್ ಕೂಡ ಆಗ್ಬೋದು. ಲೀಕ್ ಸಿಂಪ್ಟಮ್ಸ್ ಅಂತ ನಾನೇನು ಹೇಳಿದ್ದೀನಿ, ಅದ್ರ ಜೊತೆ ಬ್ಲೀಡಿಂಗ್ ಕೂಡ ಆಗುತ್ತೆ. ಮೈ ಮೇಲೆ ರ್ಯಾಷಸ್ ಆಗ್ಬೋದು, ಸಣ್ಣ ಸಣ್ಣ ಕೆಂಪು ಗಂಧೆಗಳಾಗ್ಬೋದು, ಹಲ್ಲುಜ್ಜಬೇಕಾದ್ರೆ ಬಾಯಲ್ಲಿ ರಕ್ತ ಬರ್ಬೋದು, ಮೂಗಲ್ ಬ್ಲಡ್ ಬರ್ಬೋದು, ಮತ್ತು ಮೋಷನ್ ಬಣ್ಣ ಬದಲಾಗ್ಬೋದು, ಕಪ್ಪು ಬಣ್ಣ ಆಗ್ಬೋದು, ಮತ್ತು ದೇಹದಲ್ಲಿ ಯಾವುದೇ ಚರ್ಮದಲ್ಲಿ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಇದು ಕ್ರಿಟಿಕಲ್ ಫೇಸಲ್ಲಿ ಆಗುತ್ತೆ. ಸಾಮಾನ್ಯವಾಗಿ 3ನೇ ದಿವಸದಿಂದ 8ನೇ ದಿವಸದವರೆಗೂ ಕ್ರಿಟಿಕಲ್ ಫೇಸ್ ಇರುತ್ತೆ. ಸಾಮಾನ್ಯವಾಗಿ ಏನೂ ವಾರ್ನಿಂಗ್ ಸೈನ್ಸ್ ಇಲ್ಲ ಅಂದರೆ, ಏನು ಆರ್ಗನ್ ಡ್ಯಾಮೇಜಸ್ ಇಲ್ಲ ಅಂದರೆ ಈ ವಿಲ್ ಗೋ ಇನ್ ಟು ರಿಕವರಿ ಫೇಸ್. ರಿಕವರಿ ಫೇಸ್ ಅಂದರೆ ಸಾಮಾನ್ಯವಾಗಿ 7ನೇ ದಿವಸದಿಂದ 10 ದಿವಸ, ಕೆಲವರಿಗೆ ಸಿವಿಯರ್ ಡೆಂಗ್ಯೂಲಿ 14 ದಿವಸದವರೆಗೂ ಇರುತ್ತೆ. ರಿಕವರಿ ಫೇಸಲ್ಲಿ ಜ್ವರ ಬಿಡುತ್ತೆ, ಮತ್ತು ಆರ್ಗನ್ ಡ್ಯಾಮೇಜ್ ಆಗಿದೆ ಅದು ರಿಕವರಿ ಆಗುತ್ತೆ, ಮತ್ತು ಪ್ಲೇಟ್ಲೆಟ್ಸ್ ಜ್ವರ ಬಿಟ್ಟು 1 ಅಥವಾ 2 ದಿವಸದಿಂದ ತಾನೇ ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗುತ್ತೆ. ಇದನ್ನ ರಿಕವರಿ ಫೇಸ್ ಅಂತ ಹೇಳ್ತೀವಿ. ನಾವು ಡೆಂಗ್ಯೂ ಜ್ವರದಲ್ಲಿ ಈ ಕ್ರಿಟಿಕಲ್ ಫೇಸ್ ಇದೆ, 3ನೇ ದಿವಸದಿಂದ 7ನೇ ದಿವಸದವರೆಗೂ ಅಥವಾ 8ನೇ ದಿವಸವರೆಗೂ, ಇದರಲ್ಲಿ ಭಾಳ ನಿಗವಾಗಿ ನೋಡ್ಕೋಬೇಕಾಗತ್ತೆ. ಅದು ಇಂಪಾರ್ಟೆಂಟ್. ಡೆಂಗ್ಯೂ ಜ್ವರನ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಮೂರು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ಪ್ರಾಬಬಲ್ ಡೆಂಗ್ಯೂ, ಅಂದರೆ ಡೆಂಗ್ಯೂ ಜ್ವರ ಇರ್ಬೋದು, ಯಾವುದೇ ವೈರಲ್ ಜ್ವರ ಥರ ಸೆಲ್ಫ್ ಲಿಮಿಟಿಂಗ್, ಬಂದು ಹೋಗುತ್ತೆ, ಅದರಲ್ಲಿ ಏನೂ ಸಮಸ್ಯೆ ಮಾಡಲ್ಲ. ಇನ್ನೊಂದು 2ನೇ ಹಂತ ಅಂದರೆ ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸ್. ವಾರ್ನಿಂಗ್ ಸೈನ್ಸ್ ಅಂದರೆ ಏನು, ನಿಮಗೆ ಎಚ್ಚರಿಕೆ ಗಂಟೆ ಕೊಡುವಂಥದ್ದು. ಅಂದರೆ ಪರ್ಸಿಸ್ಟೆಂಟ್ ವಾಮಿಟಿಂಗ್, ಒಂದೇ ಸಮ ವಾಂತಿಗಳಾಗೋದು, ದಿನಕ್ಕೆ 3 ರಿಂದ 4 ಸಾರಿಗಿಂತ ಹೆಚ್ಚಾಗಿ ವಾಂತಿ ಆಗೋದು, ಮತ್ತು ತಲೆನೋವು, ಅತಿಯಾದ ಜ್ವರ, ಹೈಗ್ರೇಡ್ ಫೀವರು, ಮತ್ತು ಯಾವುದಾದ್ರೂ ಲೀಕ್ ಸಿಂಪ್ಟಮ್ಸು, ಅಂದರೆ ಉಸಿರಾಟದ ತೊಂದರೆ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಆ ಥರದ ಲೀಕ್ ಸಿಂಪ್ಟಮ್ಸ್ ಇರೋದು, ಮತ್ತು ಎಲ್ಲಿಯಾದರೂ ಬ್ಲೀಡಿಂಗ್ ಇರ್ಬೋದು, ಚರ್ಮದಲ್ಲಿ ಬ್ಲೀಡಿಂಗ್ ಆಗ್ಬೋದು, ಹಲ್ಲುಜ್ಜಬೇಕಾದ್ರೆ ಬ್ಲೀಡಿಂಗ್ ಆಗ್ಬೋದು. ಈ ಲೀಕ್ ಸಿಂಪ್ಟಮ್ಸ್ ಅಥವಾ ಬ್ಲೀಡಿಂಗ್ ಸಿಂಪ್ಟಮ್ಸ್ ಇದ್ದರೆ ಅದು ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಯಾವಾಗ ಡೆಂಗ್ಯೂ ಜ್ವರದಲ್ಲಿ ವಾರ್ನಿಂಗ್ ಸೈನ್ಸ್ ಬರುತ್ತೋ ಆವಾಗ ಅಡ್ಮಿಷನ್ ಅವಶ್ಯಕತೆ ಇರುತ್ತೆ. ನಿಮ್ಮನ್ನು ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ, ನಿಮ್ಮನ್ನು ನಿಗಾ ಮಾಡಬೇಕಾಗತ್ತೆ. ಮತ್ತು ರೋಗ ಲಕ್ಷಣಗಳು ಯಾವ ರೀತಿ ಮುಂದುವರಿತಾ ಇದೆ, ಯಾವ ರೀತಿ ಕಮ್ಮಿ ಆಗ್ತಾ ಇದೆ, ಅದನ್ನು ನಾವು ನೋಡಬೇಕಾಗತ್ತೆ. ಇನ್ನು ಲಾಸ್ಟ್ನೇ ಸ್ಟೇಜ್ ಬಂದು WHO ಪ್ರಕಾರ ಸಿವಿಯರ್ ಡೆಂಗ್ಯೂ ಅಂತೇಳಿ. ಸಿವಿಯರ್ ಡೆಂಗ್ಯೂಲಿ ನಾನು ಹೇಳ್ದಂಗೆ ಲೀಕ್ ಸಿಂಪ್ಟಮ್ಸ್ ಜಾಸ್ತಿಯಾಗಿ ಪೇಷಂಟ್ ಶಾಕ್ ಹೋಗೋದು, ಅಂದರೆ ತುಂಬಾ BP ಕಮ್ಮಿ ಆಗೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಹೆಚ್ಚು ನಿಗಾ ಬೇಕಾಗುತ್ತೆ, ಒಂದೊಂದ್ಸರಿ ICU ಕೂಡ ಅಡ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ನಾನು ಹೇಳ್ದಂಗೆ ಲೀಕ್ ಸಿಂಪ್ಟಮ್ಸಿಂದಾಗಿ ಮತ್ತು ಬ್ಲೀಡಿಂಗ್ ಸಿಂಪ್ಟಮ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ WHO ಗೈಡ್ಲೈನ್ಸ್ ಪ್ರಕಾರ 20,000ಕ್ಕಿಂತ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿ ಬ್ಲೀಡಿಂಗ್ ಇದ್ದರೆ ಪ್ಲೇಟ್ಲೆಟ್ಸ್ನ ಹಾಕಬೇಕಾಗುತ್ತೆ, ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಪ್ಲೇಟ್ಲೆಟ್ಸ್ 10,000 ಬಂದರೆ ಬ್ಲೀಡಿಂಗ್ ಆಗೋವರೆಗೂ ಕಾಯೋದು ಬೇಕಿಲ್ಲ, ಪ್ಲೇಟ್ಲೆಟ್ಸ್ನ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗುತ್ತೆ. ಇದೆರಡು ಇದ್ದಾಗ ಸಿವಿಯರ್ ಡೆಂಗ್ಯೂ ಅಂತ ಹೇಳ್ತೀವಿ. ಮತ್ತು ಸಿವಿಯರ್ ಡೆಂಗ್ಯೂ ಯಾವಾಗ ಹೇಳ್ತೀವಿ ಅಂದರೆ ಆರ್ಗನ್ ಫೇಲ್ಯೂರ್, ಯಾವುದಾದ್ರೂ ಲಿವರ್ ಫೇಲ್ಯೂರ್ ಇರ್ಬೋದು, ಹಾರ್ಟ್ ಫೇಲ್ಯೂರ್ ಇರ್ಬೋದು, ARDS ಅಂದರೆ ಶ್ವಾಸಕೋಶದ ಸಮಸ್ಯೆಗಳಾಗಿ ಉಸಿರಾಟ ತೊಂದರೆ ಆದರೆ ARDS ಆದರೆ, ಇದು ಈ ರೀತಿ ಆರ್ಗನ್ ಡ್ಯಾಮೇಜ್ ಆಗೋದ್ರಿಂದ ಹಾರ್ಟ್ ಅಥವಾ ಲಂಗ್ಸು ಅಥವಾ
ಹೃದಯ ಭಾಗದಲ್ಲಿ ಏನಾದ್ರು ಡ್ಯಾಮೇಜ್ ಆಗೋದ್ರಿಂದ ಅದನ್ನು ನಾವು ಸಿವಿಯರ್ ಡೆಂಗ್ಯೂ ಅಂತ ಹೇಳ್ತೀವಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಪ್ರಬಬಲ್ ಡೆಂಗ್ಯೂ ಅಂದರೆ ವೈರಲ್ ಫೀವರ್ ಥರ, ಯಾವುದೇ ವೈರಲ್ ಫೀವರ್ ಥರ ಆಗಿರ್ಬೋದು. ಎರಡನೇದು ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸ್. ನಾನು ಹೇಳಿದ್ನೆ, ಬ್ಲೀಡಿಂಗ್ ಸಿಮ್ಟಮ್ಸು ಅಥವಾ ಫೀವರ್ ಬಿಡದೇ ಇರೋದು, ಲೀಕ್ ಸಿಮ್ಟಮ್ಸ್ ಎಲ್ಲ ಇದ್ದರೆ ಅದನ್ನ ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಸಿವಿಯರ್ ಡೆಂಗ್ಯೂ ಅಂದರೆ ಶಾಕ್ ಹೋಗೋದು ಮತ್ತು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಆಗೋದು, ಪ್ಲೇಟ್ಲೆಟ್ಸ್ ತುಂಬ ಕಮ್ಮಿ ಆಗೋದು ಮತ್ತು ಯಾವ್ದಾದ್ರು ಆರ್ಗನ್ ಡ್ಯಾಮೇಜ್ ಆಗೋದು. ಈ ಡೆಂಗ್ಯೂ ವಿತ್ ವಾರ್ನಿಂಗ್ ಸೈನ್ಸು ಮತ್ತು ಡೆಂಗ್ಯೂ, ಸಿವಿಯರ್ ಡೆಂಗ್ಯೂ ಇದೆರಡಕ್ಕೂ ಆಸ್ಪತ್ರೆ ಅಡ್ಮಿಷನ್ ಬೇಕಾಗುತ್ತೆ, ತೀವ್ರ ನಿಗಾ ಬೇಕಾಗುತ್ತೆ. ಇನ್ನು ನಾವು ಡೆಂಗ್ಯೂ ಜ್ವರನ ಯಾವ ರೀತಿ ಪತ್ತೆ ಹಚ್ತೀವಿ ಅಂತ ಹೇಳಿದಾಗ, 2 ದಿವಸಕ್ಕಿಂತ ಹೆಚ್ಚು ಜ್ವರ ಇದ್ದು ಡೆಂಗ್ಯೂ ಇರೋವಂಥ ಪ್ರದೇಶದಿಂದ ನೀವು ಬಂದಿದ್ದರೆ ಸಾಮಾನ್ಯವಾಗಿ CBC ಪರೀಕ್ಷೆಯನ್ನು ಮಾಡ್ತೀವಿ. CBC ಪರೀಕ್ಷೆಯಲ್ಲಿ ಟೋಟಲ್ ಕೌಂಟ್ಸ್ ಕಮ್ಮಿ ಆಗಿರುತ್ತೆ. ಪ್ಲೇಟ್ಲೆಟ್ಸ್ ಏನಾದ್ರು ಜ್ವರ ಜಾಸ್ತಿ ಇದ್ದರೆ ಪ್ಲೇಟ್ಲೆಟ್ಸ್ ಕೂಡ ಕಮ್ಮಿ ಇರುತ್ತೆ. ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದು ಟೋಟಲ್ ಕೌಂಟ್ಸ್ ಕಮ್ಮಿ ಇದ್ದು ನಾವು ಡೆಂಗ್ಯೂ ಜ್ವರದ ಭಾಗದಲ್ಲಿಂದ ನೀವು ಬಂದಿರೋದಂದರೆ ನಾವು ನೆಕ್ಸ್ಟು ಡೆಂಗ್ಯೂ ಪರೀಕ್ಷೆಯನ್ನು ಸಿರೋಲಜಿ ಟೆಸ್ಟ್ನ ಮಾಡಿಸ್ತೀವಿ. ಅದರಲ್ಲಿ NS1, IgM ಮತ್ತು IgG ಅನ್ನೋ ಪರೀಕ್ಷೆಯನ್ನು ಮಾಡ್ತೀವಿ. NS1 ಮತ್ತು IgM ಬಂದಿದ್ದರೆ ಅದು ಡೆಂಗ್ಯೂಗೆ ಪಾಸಿಟಿವ್, ಅಂದರೆ ಇತ್ತೀಚೆಗೆ ಆಗಿರುವಂಥ ಡೆಂಗ್ಯೂ ಜ್ವರ, ಇತ್ತೀಚೆಗೆ ಸೊಳ್ಳೆಯಿಂದ ಕಚ್ಚಿಸ್ಕೊಂಡು ಬಂದಿರೋಂಥ ಡೆಂಗ್ಯೂ ಜ್ವರ. IgG ಪಾಸಿಟಿವ್ ಇದ್ದರೆ ಮುಂಚೆ ಯಾವಾಗಲೂ ಆಗಿರುವಂಥ ಡೆಂಗ್ಯೂ ಜ್ವರ ಆಗಿರುತ್ತೆ, ಈಗಲೂ ಆಗಿರ್ಬೋದು, ಮುಂಚೆನೂ ಆಗಿರ್ಬೋದು. ಬಟ್ NS1 ಮತ್ತು IgM ಪಾಸಿಟಿವ್ ಇದ್ದರೆ ಡೆಫಿನೆಟ್ಲಿ ನಿಮಗೆ ಆಸ್ಪತ್ರೆ ನಿಗಾ ಮತ್ತು ಆಸ್ಪತ್ರೆ ಆರೈಕೆ ಬೇಕಾಗುತ್ತದೆ. ಮತ್ತು ಇನ್ನು ಡೆಂಗ್ಯೂ ಮ್ಯಾನೇಜ್ಮೆಂಟ್ ಏನು, ಹೇಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು. ಡೆಂಗ್ಯೂಗೆ ಯಾವುದೇ ರೀತಿ ಪರ್ಟಿಕ್ಯುಲರ್ ಆದಂಥ ಆ್ಯಂಟಿವೈರಲ್ ಆಗಿರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಔಷಧಿ ಇಲ್ಲ. ಡೆಂಗ್ಯೂ ಜ್ವರಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಜ್ವರ ಕಂಟ್ರೋಲ್ ಮಾಡೋದು, ಹೈಡ್ರೇಷನ್ ಮಾಡೋದು, ಡೆಂಗ್ಯೂ ಜ್ವರದಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಅಂದರೆ ಬ್ಲೀಡಿಂಗ್ ಆಗೋದನ್ನ ತಡೆಗಟ್ಟೋದು, ಮತ್ತು ಶಾಕ್ ಅಂದರೆ BP ಕಮ್ಮಿ ಆಗಿ ಮಗುಗೆ ತೊಂದರೆ ಆಗೋದು, BPನ ಮೇಂಟೈನ್ ಮಾಡೋವಂಥದ್ದು, IV ಫ್ಲೂಯಿಡ್ಸ್ ಹಾಕ್ಕೊಳ್ಳೋದು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಏನು ತೊಂದರೆ ಆಗ್ತಿದೆಯೋ ಆ ತೊಂದರೆ ಆಗದಂಗೆ ತೊಂದರೆಯನ್ನು ತಡೆಗಟ್ಟೋದೇ ಡೆಂಗ್ಯೂ ಜ್ವರದ ಟ್ರೀಟ್ಮೆಂಟ್ ಆಗಿರುತ್ತೆ. ಯಾವುದೇ ರೀತಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅದರಲ್ಲಿ ಇರಲ್ಲ. ಆದರೆ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಮಾನಿಟ್ರ್ ಮಾಡಬೇಕಾಗತ್ತೆ. ಮಗುವಿನ ಯೂರಿನ್ ಔಟ್ಪುಟ್ ಅಂದರೆ ಎಷ್ಟು ಮಾಡ್ತಾ ಇದೆ, BP ಎಷ್ಟು, ಗಂಟೆಗೆ BP ಎಷ್ಟು ಆಗ್ತಾ ಇದೆ, ಜ್ವರ ಎಷ್ಟು ಬರ್ತಾ ಇದೆ, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಬೇಕಾಗುತ್ತೆ ಡೆಂಗ್ಯೂಗೆ. ನಾನು ಹೇಳ್ದಂಗೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಮತ್ತು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂದರೆ ತುಂಬ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಇದ್ದರೆ, ಪೇಷಂಟ್ ತುಂಬ ಶಾಕಲ್ಲಿ ಹೋಗ್ತಾ ಇದ್ದಾರೆ, ಅಂದರೆ BP ತುಂಬ ಕಮ್ಮಿ ಆಗ್ತಾಯಿದ್ರೆ ಡೆಂಗ್ಯೂ ಜ್ವರದಿಂದ, ಅಂಥವ್ರಿಗೆ ತೀವ್ರ ನಿಗಾ ಘಟಕದಲ್ಲಿ ಇಟ್ಕೋಬೇಕಾಗುತ್ತೆ. ಬ್ಲೀಡಿಂಗ್ ಎಲ್ಲ ಆದರೆ ಅವ್ರಿಗೆ ಪ್ಲೇಟ್ಲೆಟ್ಸ್ನ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗುತ್ತೆ. ಮತ್ತು BP ಪಿಕಪ್ ಮಾಡೋಕ್ಕೆ ಬೇಕಾದಂಥ ಔಷಧಿಗಳು, ಐನೋಟ್ರೋಪ್ಸ್ ಇರ್ಬೋದು, ಫ್ಲೂಯಿಡ್ ಸಪೋರ್ಟ್ ಇರ್ಬೋದು, ಇದೆಲ್ಲ ಕೊಡಬೇಕಾಗುತ್ತೆ. ಮತ್ತು ಅದರಾದಂಥ ಕಾಂಪ್ಲಿಕೇಶನ್ಸ್ ಏನಂದರೆ ಶ್ವಾಸಕೋಶದ ತೊಂದರೆ ಆಗಿ ARDS ಆದರೆ ಅದಕ್ಕೆ ವೆಂಟಿಲೇಟರ್ ಸಪೋರ್ಟ್ ಇರ್ಬೋದು, ಮತ್ತು ನೀರು ತುಂಬ ತುಂಬಿಕೊಂಡ್ರೆ ಲ್ಯಾಸಿಕ್ಸ್ ಇನ್ಫ್ಯೂಷನ್ ಹಾಕ್ಕೊಳ್ಳೋದಿರ್ಬೋದು. ಈ ರೀತಿಯೆಲ್ಲ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಆದರೆ ನಾವು ಪ್ಲೇಟ್ಲೆಟ್ಸ್ನ ಕೊಡಬೇಕಾಗುತ್ತೆ. ಪ್ಲೇಟ್ಲೆಟ್ಸಲ್ಲಿ 2 ಥರ ಕೊಡ್ತೀವಿ. ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ RDP ಅಂತ ಹೇಳ್ತೀವಿ, ಮತ್ತು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸುಮಾರು 6 ರಿಂದ 8 ಪ್ಲೇಟ್ಲೆಟ್ಸ್ ಹಾಕಬೇಕಾಗುತ್ತೆ, ಯೂನಿಟ್ ಪ್ಲೇಟ್ಲೆಟ್ಸ್ ಹಾಕಬೇಕಾಗುತ್ತೆ. ಅಷ್ಟು ಹಾಕಿದಾಗ 10 ರಿಂದ 15 ಸಾವಿರ ಇಂಪ್ರೂವ್ ಆಗುತ್ತೆ, ಮತ್ತು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ನ ನಾವು ತಪ್ಪಿಸ್ಬೋದು. ಸೊ ಈ ರೀತಿ ನಾವು ಕ್ರಿಟಿಕಲ್ ಫೇಸಲ್ಲಿ ಸ್ವಲ್ಪ ನಿಗಾ ಚೆನ್ನಾಗಿ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ರಿಕವರಿ ಫೇಸ್ಗೆ ಬೇಗ ಬರ್ತಾರೆ. ಕ್ರಿಟಿಕಲ್ ಫೇಸ್ನ ಪೇಷಂಟು ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಾವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವಂಥದ್ದು ಏನಂದರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತದೆ, ಪ್ಲೇಟ್ಲೆಟ್ಸ್ ಇಂಪ್ರೂವ್ ಆಗೋದಕ್ಕೆ ಯಾವ್ದಾದ್ರು ಇಂಜೆಕ್ಷನ್ ಇದೆ ಅಂತ. ಖಂಡಿತ ಇಲ್ಲ. ಪ್ಲೇಟ್ಲೆಟ್ ಇಂಪ್ರೂವ್ ಆಗೋದಕ್ಕೆ ಡೆಂಗ್ಯೂ ಜ್ವರದಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ ಇಲ್ಲ, ಯಾವುದೇ ರೀತಿ ಮಾತ್ರೆ ಇಲ್ಲ. ನಾವು WHO ಗೈಡ್ಲೈನ್ಸ್ ಪ್ರಕಾರ ಪ್ಲೇಟ್ಲೆಟ್ಸ್ಗಿಂತ ಹೆಚ್ಚಾಗಿ CBCಲಿ ಬರುವಂಥ ಹೆಮಟೋಕ್ರಿಟ್ ವ್ಯಾಲ್ಯೂ ಮತ್ತು HB ವ್ಯಾಲ್ಯೂಸ್ನ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾಯಿದೆ ಅಂತ ಆತಂಕ ಪಡಬೇಡಿ. ಡೆಫಿನೆಟ್ಲಿ ಪ್ಲೇಟ್ಲೆಟ್ಸ್ ಪರೀಕ್ಷೆ ಮಾಡೋದು ಡಾಕ್ಟರ್ಗೋಸ್ಕರ, ಟ್ರೀಟ್ಮೆಂಟ್ನ ಯಾವ ರೀತಿ ಮುಂದುವರಿಸಬೇಕು ಅನ್ನೋ ರೀತಿಗೋಸ್ಕರ. ಪ್ಲೇಟ್ಲೆಟ್ಸ್ ವಿಷಯ ಇಟ್ಕೊಂಡು ಪೋಷಕರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ಪ್ಲೇಟ್ಲೆಟ್ಸ್ 20,000ಕ್ಕಿಂತ ಕಮ್ಮಿ ಬಂದು ಬ್ಲೀಡಿಂಗ್ ಇದ್ದರೆ ಮಾತ್ರ ಪ್ಲೇಟ್ಲೆಟ್ಸ್ ಹಾಕಬೇಕಾಗುತ್ತೆ, ಅಥವಾ ಪ್ಲೇಟ್ಲೆಟ್ಸ್ 10,000ಕ್ಕಿಂತ ಕಮ್ಮಿ ಬಂದರೆ ಪ್ಲೇಟ್ಲೆಟ್ಸ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನಾವು ಕೊಡುವಂಥ ಸಪೋರ್ಟಿವ್ ಕೇರಲ್ಲೇ ಪ್ಲೇಟ್ಲೆಟ್ಸ್ ತಾನೇ ಇಂಪ್ರೂವ್ ಆಗುತ್ತೆ. ಒನ್ಸ್ ಕ್ರಿಟಿಕಲ್ ಫೇಸಿಂದ ಆಚೆ ಬಂದು ರಿಕವರಿ ಫೇಸಿಗೆ ಬಂದರೆ, ಜ್ವರ ಕಮ್ಮಿ ಆಗಿ ಜ್ವರ ಬಿಟ್ಟು 24 ಗಂಟೆಯಲ್ಲಿ ಪ್ಲೇಟ್ಲೆಟ್ಸ್ ತಾನೇ ಇಂಪ್ರೂವ್ ಆಗುತ್ತೆ. ಸೊ ಪ್ಲೇಟ್ಲೆಟ್ಸ್ ಹೆಸರಲ್ಲಿ ನಾವು ಭಯ ಪಡೋದು ಬೇಡ, ನಾವು ಭಯ ಪಡಿಸೋದು ಬೇಡ. ಅದನ್ನು ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನು ಡೆಂಗ್ಯೂ ಜ್ವರಗಳನ್ನು ಹೇಗೆ ತಡೆಗಟ್ಬೋದು ಅಂತೇಳಿ, ನಾನು ಆಗಲೇ ಹೇಳ್ದಂಗೆ ಡೆಂಗ್ಯೂ ಜ್ವರ ಬರೋದು ಸೊಳ್ಳೆ ಕಚ್ಚೋದ್ರಿಂದ. ಸೊ ಸೊಳ್ಳೆ ಮನುಷ್ಯನಿಗೆ ಕಚ್ಚಿ ಅದೇ ಮನುಷ್ಯ ಡೆಂಗ್ಯೂ ಜ್ವರ ಬಂದು ಆ ರಕ್ತದಲ್ಲಿರೋದನ್ನ ಮತ್ತೆ ಸೊಳ್ಳೆ ಹೀರ್ಕೊಂಡು ಇನ್ನೊಬ್ಬ ಮನುಷ್ಯನಿಗೆ ಕಚ್ಚಿದ್ರೆ ಅದು ಡೆಂಗ್ಯೂ ಜ್ವರ ಬರುತ್ತೆ. ಸೊ ಇದನ್ನು ನಾವು ತಡೆಗಟ್ಟಬೇಕು. ಸೊಳ್ಳೆ ಮನುಷ್ಯನ ಕಚ್ಚೋದು ಅದನ್ನ ನಾವು ಆದಷ್ಟು ತಡೆಗಟ್ಟಬೇಕು. ಮತ್ತು ಎರಡನೇದಾಗಿ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಡೆಂಗ್ಯೂ ಹರಡೋದನ್ನ ಹೇಗೆ ತಪ್ಪಿಸ್ಬೋದು ಅಂದರೆ, ನೀರು ಶೇಖರಣೆ ಆಗುವಂಥ ಜಾಗಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಎಲ್ಲಿ ನೀರು ಶೇಖರಣೆ ಆಗುತ್ತೆ, ಮೋರಿ ಇರ್ಬೋದು, ಓವರ್ ಹೆಡ್ ಟ್ಯಾಂಕ್ಸ್ ಇರ್ಬೋದು, ಪ್ಲಾಸ್ಟಿಕ್ ಬಿಸಾಕಿರ್ತಾರಲ್ಲ ಅಲ್ಲಿ ನೀರು ಶೇಖರಣೆ ಆಗ್ಬೋದು, ಟೈರ್ಗಳಿರ್ಬೋದು, ಅಲ್ಲೆಲ್ಲ ನೀರು ಶೇಖರಣೆ ಆದರೆ ಅಂಥ ಜಾಗದಲ್ಲಿ ಈ ಡೆಂಗ್ಯೂ ಸೊಳ್ಳೆ ಅಲ್ಲಿ
ಮರಿ ಮಾಡಿಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಸೊ ಆ ರೀತಿ ಎಲ್ಲರೂ ನೀರು ಶೇಖರಣೆ ಜಾಗಗಳಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ರಾತ್ರಿ ಹೊತ್ತು ಹಗಲು ಹೊತ್ತು ಸೊಳ್ಳೆ ಕಚ್ಚದೇ ಇರೋ ರೀತಿ ಮನೇಲಿ ಸೊಳ್ಳೆ ಪರದೆ ಉಪಯೋಗಿಸೋದು, ರಿಪಲೆಂಟ್ಸ್ ಯೂಸ್ ಮಾಡೋದ್ರಿಂದ ನಾವು ಸೊಳ್ಳೆ ಕಚ್ಚೋದನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಸಾಮಾಜಿಕ ಅರಿವಾಗಿ ಹೆಲ್ತ್ ಎಜುಕೇಷನ್, ಡೆಂಗ್ಯೂ ಜ್ವರದ ಬಗ್ಗೆ ಪಬ್ಲಿಕಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತು ತುಂಬ ಡೆಂಗ್ಯೂ ಜ್ವರ ಇರೋಂಥ ಜಾಗಗಳಲ್ಲಿ ಮುನ್ಸಿಪಲ್ ಮತ್ತು ಕಾರ್ಪೊರೇಷನಿಂದ ಫಾಗಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಸೊಳ್ಳೆ ನಿಯಂತ್ರಣ ಮಾಡೋದಕ್ಕೆ ಫಾಗಿಂಗ್ ವ್ಯವಸ್ಥೆ ಮಾಡ್ತಾರೆ. ಇದುವರೆಗೂ ಕೂಡ ಡೆಂಗ್ಯೂ ಜ್ವರಕ್ಕೆ ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಇಲ್ಲ. ಮತ್ತು ಡೆಂಗ್ಯೂ ಬರದೇ ಇರೋ ರೀತಿ ವ್ಯಾಕ್ಸಿನೇಷನ್ಸ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ಕೆಲವರು. ಇನ್ನು ವ್ಯಾಕ್ಸಿನೇಷನ್ ಇನ್ನೂ ತಯಾರಿಕೆ ಹಂತದಲ್ಲಿದೆ, ಯಾವುದೇ ರೀತಿ ವ್ಯಾಕ್ಸಿನೇಷನ್ ಬಂದಿಲ್ಲ. ಡೆಂಗ್ಯೂ ಜ್ವರಕ್ಕೆ ಟ್ರೀಟ್ಮೆಂಟು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಡೆಂಗ್ಯೂ ಜ್ವರನ ನಾವು ವಾಸಿ ಮಾಡ್ಬೋದು. ಮತ್ತು ಸಾವಿನ ಪ್ರಮಾಣ ಕೂಡ ಡೆಂಗ್ಯೂ ಜ್ವರದಲ್ಲಿ ಜಾಸ್ತಿನೇ ಇದೆ. ಅದು ಯಾವಾಗ ಅಂದರೆ ನಾವು ಕ್ರಿಟಿಕಲ್ ಫೇಸ್ ನಾನು ಹೇಳಿದಾಗ, ಆವಾಗ ನೆಗ್ಲೆಕ್ಟ್ ಮಾಡಿದ್ರೆ, ನಾವು ಸರಿಯಾದ ರೀತಿ ಆರೋಗ್ಯ ರಕ್ಷಣೆ ತೊಗೊಂಡಿಲ್ಲ ಅಂದರೆ, ಸರಿಯಾದ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗದೆ ಇದ್ದರೆ, ನಾವು ಆರೋಗ್ಯ ನೆಗ್ಲೆಕ್ಟ್ ಮಾಡಿದ್ರೆ ಡೆಂಗ್ಯೂ ಸಾವಾಗೋ ಚಾನ್ಸಸ್ ಇರುತ್ತೆ. ಸೊ ಡೆಂಗ್ಯೂ ಜ್ವರ ಬರೋದಕ್ಕೆ ತಡೆಗಟ್ಟೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.